ನೋಡ್ರಲ್ಲ ಯಾವ ಡಬ್ಬನ ಯಾವ ಅಂಗಡಿಗೆ ಪಾರ್ಸಲ್ ಕೊಡಬೇಕು ಅಂತ ಎಲ್ಲ ಬರ್ತಿದ್ದೀನಿ. ನೋಡಿಕೊಂಡು ಸರಿಯಾಗಿ ಡೆಲಿವರಿ ಮಾಡಿದ್ರೆ ಅಷ್ಟೇ ಸಾಕು. ನೀವೊಂದು ಕಡೆ ಹೋಗಿ ನಾನು ಒಂದು ಕಡೆ ಹೋಗ್ತೀನಿ. ಗೌಡ್ರೆ ನೀವೆಲ್ಲ ಹೋಯ್ತಾ ಇದ್ದೀರಿ? ಇದ್ಯಾಕಲ್ಲ ಹಿಂಗೆ ಕೇಳ್ತಿದ್ಯಾ? ನಾನು ಈ ಡಬ್ಬಗಳನ್ನ ತೊಗೊಂಡು ಏನು ಕುಂಟಿ ಬಿಲ್ ಆಡಕ್ಕೆ ಹೋಗ್ಲಿ? ನೀವೊಂದಷ್ಟು ಅಂಗಡಿಗಳಿಗೆ ಹೋದರೆ ನಾನೊಂದಿಷ್ಟು ಮನೆಗಳಿಗೆ ಕೊಡೋದೈತೆ. ಅದನ್ನು ಮುಗಿಸ್ಕೊಂಡು ಒಬ್ಬ ಡಿಸ್ಟ್ರಿಬ್ಯೂಟರ್ ಐತೆ, ಮೀಟಿಂಗ್ ಐತೆ, ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಗೌಡ್ರೆ ನೀವು ವ್ಯಾಪಾರ ಶುರು ಮಾಡಿದ್ಮೇಲೆ ಅದಕ್ಕೆ ಕಡೆ ಗಮನ ಕೊಡೋದೇ ಮಾಡ್ಬಿಟ್ಟಿದ್ರಿ. ಇದೇನಲ್ಲ ಹಿಂಗಂದ್ಬಿಟ್ಟೆ? ನಾನು ಹೊರಗಡೆ ಎಷ್ಟೇ ಕಷ್ಟಪಡ್ಬೋದು, ಎಷ್ಟೇ ಕೆಲಸ ಮಾಡ್ಬೋದು, ಆದರೂ ಮೇಡಮ್ ಅವ್ರ ಮೇಲೆ ಯಾವಾಗಲೂ ಗಮನ ಇರ್ತದೆ. ಅವ್ರು ಇರೋದಕ್ಕೆ ಅಲ್ವೇನಲ್ಲ ನಾನು ಇವತ್ತು ಕಷ್ಟಪಡ್ತಾ ಇದ್ದೀನಿ, ಉದ್ಧಾರ ಆಯ್ತಾ ಇದ್ದೀನಿ ಅಂತ 4 ಜನಕ್ಕೆ ಗೊತ್ತಾಗಿದ್ದು. ಅದೆಲ್ಲ ಸರಿ ಗೌಡ್ರೆ, ಇವತ್ತೇನು ವಿಶೇಷ ಅಂದ್ರೆ ಮರ್ತಿರ್ಬಂಗದ? ವಿಶೇಷ ಏನದು? ಹೇಳಪ್ಪ, ಇವತ್ತು ಯಾವ ದಿನ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ವೇ? ದೇವರಣೆಗೂ ಗೊತ್ತಿಲ್ಲಕಲ್ಲ, ಅದು ಏನಂತ ಹೇಳ್ರಲ್ಲ. ಅಯ್ಯೋ ಗೌಡ್ರೆ, ನೀವು ದೇವಸ್ಥಾನದಲ್ಲಿ ಅಕ್ಷಿಗೆ ಕತ್ತು ಮುಚ್ಚಿ ತಳಿ ಕಟ್ಟಿದ್ರ ಇವತ್ತೇ ಆ ದಿನ. ಅಂದ್ರೆ ಇವತ್ತು ನಿಮ್ಮ ಮದುವೆ ಆದ ದಿನ ಗೌಡ್ರೆ. ಅಯ್ಯೋ, ನನ್ನ ಮದುವೆ ದಿನ ಇವತ್ತಾ? ನಾನು ಮರ್ತೇ ಬಿಟ್ಟಿದ್ದೀನಿ ಕಡ್ರಲ್ಲ. ನೆನಪು ಮಾಡಿದ್ದು ತುಂಬ ಥ್ಯಾಂಕ್ಸ್ ಅಲ್ಲ. ಈ ವಿಷಯ ನಾನು ಬರ್ತಿದ್ದೀನಿ ಅಂತ ಮೇಡಮ್ ಮಾಡ್ಕೊತಾಬಿಟ್ರೆ ನಾವೇನು ಕೋಪ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಹೇಳ್ತಾ ಇರೋದು, ಈ ಬ್ಯಾಗ್ ನಮ್ಗೆ ಕೊಡಿ, ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀವಿ. ಈಗ ಮೊದಲು ನೀವು ಅದಕ್ಕೆ ಆಚೆ ಕರ್ಕೊಂಡು ಹೋಗಿದ್ದು ಬನ್ನಿ. ಹಂಗೆ ಮಾಡ್ತೀನಿ ಕಡ್ರಲ್ಲ, ಹಂಗೆ ಮಾಡ್ತೀನಿ. ಅಯ್ಯೋ, ಆ ಡಿಸ್ಟ್ರಿಬ್ಯೂಟ್ರು ಮೀಟಿಂಗ್ ಇವತ್ತೇ ಕೊಟ್ಟಿದ್ದಲ್ಲ, ಏನು ಮಾಡೋದು? ಬಿಡು, ಅವನ್ನ ಆಮೇಲೆ ಮಾತಾಡ್ಕೊಳ್ವಾ. ಹ್ಯಾಪಿ ಬರ್ತ್ಡೇ ಅವ್ರಿಗೆ ಸಾಕು. ಹ್ಯಾಪಿ ಇವತ್ತು ನಮ್ಮ ಮದುವೆ ದಿನ ಅಂತ ಅವ್ರಿಗೆ ಗೊತ್ತಿರ್ತಾರಲ್ಲ, ನಾನೇ ಅವ್ರಿಗೆ ಹೇಳ್ತೀನಿ. ನೀವು ನೋಡಿ, ಇವತ್ತು ಅವರು ಫುಲ್ ಜಾಲಿ ಜಾಲಿ. ಇವತ್ತು ಎಣ್ಣೆ ಹೊಡೆಯುವಂಥದ್ದು ಜೋಬೆಲ್ಲ ಖಾಲಿ ಖಾಲಿ ಖಾಲಿ. ಅಲ್ಲ ಬ್ರೋ, ಎಲ್ಲ ಮೊದಲನೇ ಸಲ ಕುಡಿದಿದ್ದೆ, ಎಷ್ಟು ಸಲ ಕುಡ್ದಿದ್ಯಾ ಅಲ್ಲ? ಅಪ್ಪ ಅಮ್ಮನ ಮುಂದೆ ಅವ್ರು ಯಾರು ಅಂತ ಗೊತ್ತಿಲ್ಲರೋ ಥರ ಕುಡ್ದಿದ್ಯಾ? ಅದು ಎಷ್ಟು ಟೈಟ್ ಆಗಿರ್ಬೇಡ. ಟೀಟ್ ಆಗಿಲ್ಲ ಕಣ. ನಾನು ಬರ್ಬೇಕಾದ್ರೆ ಅಪ್ಪ ಅಮ್ಮ ಮನೆಯಲ್ಲೇ ಇದ್ರಲ್ಲ, ನಾನು ಊಟ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಅನ್ಕೊಂಡೆ. ಅದು ಅವ್ರು ಹೋಗಿರೋದು ಮನಸ್ಸಲ್ಲಿ ಇತ್ತಲ್ವಾ, ಇಲ್ಲೇ ಇದ್ರಲ್ಲ, ಅದಕ್ಕೆ ತೊಗೊಂಡಿದ್ದ ನಶೆಯಲ್ಲಿ ಏನೋ ಹೇಳ್ಬಿಟ್ಟೆ ಕಣ. ಅದು ಹಾಳಾಗೋಗ್ಲಿ, ವೀಣಾ ಇದ್ದಾಳಲ್ಲ, ಕರ್ಕೊಂಡೋಗ್ಲಿ, ಒಂದು ಬಕೆಟ್ ತಣ್ಣೀರನ್ನ ನನ್ನ ತಲೆ ಮೇಲೆ ತೊಡ್ಬಿಡ್ತಪ್ಪ, ಕುಡ್ದಿದ್ದೆಲ್ಲ ಹಿಡಿದು. ಹೋಗಿ ಬಾ, ಪೆಗ್ಗ ಕಣ ಇದೆ. ಏನೋ ನೀನು ಪೆಗ್ಗ ಟೆನ್ಷನಲ್ಲಿ ಇದ್ದೀನಿ ನಾನು. ಈ ಟೆನ್ಷನಲ್ಲಿ ಕುಡಿದ್ರೆ ಅದು ಮೈಗೂ ಹತ್ತಲ್ಲ ಅಲ್ವಾ? ಅಪ್ಪ ಅಮ್ಮನ ಮನೇಲಿರಕ್ಕೆ ಹೇಳಿದ್ದಲ್ಲ, ನಂಬಕ್ಕೆ ಆಗ್ತಿಲ್ಲ ಕಣ. ಅಷ್ಟೊಂದು ಒಳ್ಳೆನಾಗ್ಬಿಟ್ಟಿದ್ಯಾ ನೀನು? ಹಾಗೇನಿಲ್ಲ ಕಣ, ಅಷ್ಟೊಂದು ಖರ್ಚಾಗುತ್ತೆ, ಎಲ್ಲಿದೆ ತರಲಿ ನಾನು. ಅವರಂತೂ ಪುಡಿಗಾಸು ವಿಚಾರ, ಎಲ್ಲದನ್ನು ನನ್ನ ತಲೆ ಮೇಲೆ ನಾನೇ ಕೇಳ್ಕೊಳ್ಳಿ. ಮತ್ತೆ ಯಾಕೆ ರಕ್ಕೆ ಹೇಳಿದೆ ಅವ್ರಿಗೆ? ಇದ್ದಾಳಲ್ಲಪ್ಪ ನಿಮ್ಮ ಮದುವೆ ವೀಣಾ, ಅವಳು ನನ್ನನ್ನು ಕರ್ಕೊಂಡೋಗಿ ಎಲ್ಲರ ಮುಂದೆ ಹೇಳಿಸ್ಬಿಟ್ರು.